ಕನ್ನಡ ಚಲನಚಿತ್ರಕ್ಕೆ ನಮ್ಮ ಕರಾವಳಿ ಭಾಗದ ಜನರು ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಸೊ ಅಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಅಂದ್ರೆ ಕರಾವಳಿ ಭಾಗದವರು, ಇಲ್ಲಿಯ ಜನರು ಹಾಗೆ ಇಲ್ಲಿನ ಮಾಧ್ಯಮ ಮಿತ್ರರು ಇವರ ಸಹಕಾರ ಇಲ್ಲದೆ ಆ ರೇಂಜಿಗೆ ಬೆಳೆಯಕ್ಕೆ ತುಂಬಾ ಕಷ್ಟ. ಸೊ ನಾವು ಏನೂ ಸಾಧನೆ ಮಾಡಿದ್ರು ನಮ್ಮ ಜನರ ಸಪೋರ್ಟ್ ಬೆಂಬಲ ಎಲ್ಲ ಬೇಕು. ಸೊ ಒಲವಿನ ಪಯಣ ಇದು ನನ್ನ ಮೊದಲ ನಿರ್ದೇಶನ ಚಿತ್ರ. ನಾನು ಈ ಚಲನಚಿತ್ರರಂಗದಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ಸುಮಾರು 17 ವರ್ಷಗಳ ಕಾಲ ಸಹ ನಿರ್ದೇಶಕನಾಗಿ ಹಾಗೂ ಸಹಾಯಕ ನಿರ್ದೇಶಕನಾಗಿ, ಮ್ಯಾನೇಜರ್ ಆಗಿ, ಆರ್ಟಿಸ್ಟ್ ಆಗಿ, ಚಾನಲ್ ಅಲ್ಲಿ ಪ್ರೋಗ್ರಾಮಿಂಗ್ ಡೈರೆಕ್ಟರ್ಗಳಾಗಿ, ಹಾಗೆ ಸೀರಿಯಲ್ಗಳ EP ಆಗಿ ಕೆಲಸ ನಿರ್ವಹಿಸ್ತೀನಿ. ಟೈಮ್ನು ಅದು ತಗೊಳ್ಳೋದು. ಯಾಕಂದ್ರೆ ಒಬ್ಬ ನಿರ್ಮಾಪಕನ ಹುಡುಕೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಇಷ್ಟು ಜರ್ನಿ ನನಗೆ ಬೇಕಾಗ್ತದೆ. ಒಲವಿನ ಪಯಣ ಇದೊಂದು ಪ್ರೀತಿಯ ಪಯಣ. ಇದು ಬರೀ ಹುಡುಗ ಹುಡುಗಿ ಅಂದ್ರೆ ಲವ್ ಸಬ್ಜೆಕ್ಟ್ ಅಲ್ಲದೆ ಫ್ಯಾಮಿಲಿ ಸಬ್ಜೆಕ್ಟ್ ಇದರಲ್ಲಿ ಇದೆ. ಅಂದ್ರೆ ಎಲ್ಲಾ ಫ್ಯಾಮಿಲಿಯವರು ಕೂತು ನೋಡುವಂತಹ ಚಿತ್ರ. ಒಂದು ಮಧ್ಯಮ ಕುಟುಂಬದಲ್ಲಿ ಜನಿಸಿದಂತಹ ಹೀರೋ ಹಾಗೂ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಒಂದು ಮುಗ್ಧ ಹುಡುಗಿ, ಇವರ ನಡುವೆ ಒಂದು ಪ್ರೀತಿ. ಇದೇ ಪೂರಕವಾಗಿ ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳು, ನೋವುಗಳನ್ನ ಅನುಭವಿಸಿ ತನ್ನ ಜೀವನವನ್ನ ದಿಟ್ಟತನದಿಂದ ಎದುರಿಸುವಂತಹ ಒಂದು ನಾಯಕಿಯ ಪಾತ್ರ. ಸೊ ನಾಯಕನ ಪಾತ್ರವನ್ನ ಸುನಿಲ್ ಅವರು ಮಾಡಿದ್ದಾರೆ. ಇವರು ಆಲ್ರೆಡಿ ಅಂಬೇಡ್ಕರ್ ಅಂತ ಸಿನಿಮಾದಲ್ಲಿ ನಾಯಕನ ಪಾತ್ರ ಮಾಡಿದ್ದಾರೆ. ಮುಗ್ಧ ಹುಡುಗಿ ಖುಷಿಯವರು ಮಾಡಿದ್ದಾರೆ. ಹಾಗೆ ಏನು ಈ ಸಮಾಜದಲ್ಲಾಗುವಂತಹ ಕೆಲವು ಘಟನೆಗಳಿಂದ ತನ್ನ ಜೀವನ ಶೈಲಿಯನ್ನು ಚೇಂಜ್ ಮಾಡಿ ಯಾವ ರೀತಿ ದಿಟ್ಟತನದಿಂದ ಎದುರಿಸಬಹುದು ಅನ್ನೋದನ್ನ ಎನ್ನುವ ಪಾತ್ರವನ್ನ ಬಹಳ ಅಚ್ಚುಕಟ್ಟವಾಗಿ ನಮ್ಮ ಪ್ರಿಯ ಹೆಗ್ಡೆ ಅವರು ಮಾಡಿದ್ದಾರೆ. ಸೊ ಅದು ಅಲ್ಲದೆ ಒಬ್ಬ ಮಗನಿಗೆ ತಂದೆ ಯಾವ ರೀತಿಯಲ್ಲಿ ಇರಬೇಕು, ಅವನ ಓದು ಹಾಗೂ ಅವನ ಮುಂದಿನ ಜೀವನವನ್ನ ಕಲ್ಪಿಸೋಕೆ ಅವನಿಗೆ ಯಾವ ರೀತಿ ಬೆಂಬಲ ಕೊಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಅಪ್ಪ ತನ್ನ ಪಾತ್ರವನ್ನ ನಿರ್ವಹಿಸುತ್ತಾನೆ, ಇದಕ್ಕೆ ಪೂರಕವಾಗಿ ಇಂತಹ ಒಂದು ಪಾತ್ರವನ್ನ ನಮ್ಮ ಹಿರಿಯ ಕಲಾವಿದರಾದಂತಹ ನಾಗೇಶ್ ಮೈ ಅವರು ಮಾಡಿದ್ದಾರೆ. ಹಾಗೆ ಹೀರೋ ತಾಯಿ ಕ್ಯಾರೆಕ್ಟರ್ನ ಪದ್ಮಜರಾವ್ ಅವರು ಮಾಡಿದ್ದಾರೆ. ಇದು ಹಾಗೆ ತಾಯಿ ಅನ್ನೋದು ಬರೀ ಮಗುನ ಸಾಕೋದು ಮಾತ್ರ ಅಲ್ಲದೆ ಅವನ ಎಲ್ಲ ನೋವುಗಳು ಅಂದ್ರೆ ಹೇಳ್ತಾ ಹೋಗುತ್ತೆ. ಅದೇ ರೀತಿ ಒಂದು ಶ್ರೀಮಂತ ಹುಡುಗಿ ಒಂದು ಮಗಳ ತಂದೆಯಾಗಿ ಯಾವ ರೀತಿ ತನ್ನ ಮಗಳನ್ನ ಕಾಪಾಡ್ಕೋಬಹುದು, ಆ ಮಗಳ ಜೀವನದಲ್ಲಿ ಆಗೋ ಬದಲಾವಣೆಗಳನ್ನ ಯಾವ ರೀತಿ ನಿರ್ವಹಿಸಬಹುದು, ಸರಿಯಾದ ಅವಳ ಮಾರ್ಗಕ್ಕೆ ತರಕ್ಕೆ ಈ ಪಾತ್ರವನ್ನ ರಾಜ್ ಬೆಳವಡಿ ಅವರು ಮಾಡಿದ್ದಾರೆ. ಹಾಗೆ ಆ ಮಗು ಅಂದ್ರೆ ಹೆಣ್ಮಗು ಅಂದಾಗ ಕೆಲವು ವಿಷಯಗಳನ್ನ ಅಪ್ಪನ ಹತ್ರ ಹೇಳಕ್ ಆಗಲ್ಲ. ಅವಾಗ ಅಮ್ಮನ ಹತ್ರ ಆ ವಿಷಯಗಳನ್ನ ಹೇಳಕ್ಕೆ ಅವಳಿಗೆ ಮಾತ್ರ ಸಾಧ್ಯ. ಸೊ ಈ ಕ್ಯಾರೆಕ್ಟರ್ ಒಬ್ಬರು ನಮ್ಮ ಬೆಂಗಳೂರಿನ ಕಲಾವಿದ ಸಮೀಕ್ಷಾ ಅವರು ಮಾಡಿದ್ದಾರೆ. ಸೊ ಹೀಗೆ ಇರುತ್ತೆ. ಇದರ ಜೊತೆಗೆ ಹೀರೋ ತನ್ನ ಅಂದ್ರೆ ಅವನು ಮಧ್ಯಮ ವರ್ಗದಲ್ಲಿ ಅಂದ್ರೆ ಸುಖದಲ್ಲಿ ಜನಿಸಿರೋದ್ರಿಂದ ಅವನು ತನ್ನ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು, ರೂಪಿಸಬೇಕು ಅಂದಾಗ ಇದಕ್ಕೆ ಒಬ್ಬರಿಂದ ತುಂಬಾ ಕಷ್ಟ ಆಗುತ್ತೆ. ಅವನ ಫ್ರೆಂಡ್ಸ್ ಇರಬೇಕು. ಸೊ ಈ ಫ್ರೆಂಡ್ಸ್ಗಳು ಹೇಗಿರ್ಬೇಕು, ಇವರ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದು ಈ ಚಿತ್ರದಲ್ಲಿ. ಸೊ ಟೋಟಲ್ ಆಗಿ ಹೇಳಬೇಕಾದ್ರೆ ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ. ಈ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ಜೀವನ್ ಗೌಡ ಅಂತ ಮಾಡಿದ್ದಾರೆ. ಇವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಇದ್ರ ಜೊತೆಗೆ ಎಡಿಟರ್ ಕೀರ್ತಿರಾಜ್ ಅಂತ ಉಗ್ರಂ ಸಿನಿಮಾದ ಎಡಿಟರ್ ಅಸಿಸ್ಟೆಂಟ್, ಇವರು ಇದರ ಎಡಿಟ್ ಮಾಡಿದ್ದಾರೆ. ಈ ಸಿನಿಮಾ ಇದೇ ಫೆಬ್ರವರಿ 21
ಕರ್ನಾಟಕಾದ್ಯಂತ ತೆರೆ ಕಾಣಲಿದೆ. ಸೊ ಇದಕ್ಕೆ ತುಂಬಾ ಸಪೋರ್ಟ್ ನಿಮ್ದು ಬೇಕು. ಯಾಕಂದ್ರೆ ನಾವೊಂದು ಚಿತ್ರವನ್ನು ತಯಾರಿ ಮಾಡ್ಬೋದು. ಸೊ ಇದನ್ನ ಜನರ ಬಳಿ ತಲುಪಿಸ್ಬೇಕಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರು. ಆದ್ರಿಂದ ಇದನ್ನ ಜನಗಳಿಗೆ ತಲುಪುವಂತೆ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಅಪ್ಪೆ ಟೀಚರ್ ಬಂತು ಮಂತಿದ್ದೆ ಸಂಖ್ಯೆ ಬಂತು ಮತ್ತು ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಡೈರೆಕ್ಟ್ರು ನಮಗೆಲ್ಲ ಹೇಳಿದರು. ಸೊ ನಮ್ಮದೊಂದು ಹೊಸ ತಂಡ, ಹೊಸ ಸೇರಿ ಅಂದರೆ ಎಕ್ಸ್ಪೀರಿಯನ್ಸ್, ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಮಾಡಿದ್ವಿ ಸಿನಿಮಾನ. ಸೊ ಒಂದು ಫ್ಯಾಮಿಲಿ ಕಂಟೆಂಟ್, ಒಂದು ಪ್ರೀತಿ, ಪ್ರಣಯ, ಮದುವೆ, ಆಮೇಲೆ ನಡೆಯುವ ಕೆಲವು ಘಟನೆಗಳು, ಇದನ್ನೆಲ್ಲ ಆಧಾರವಾಗಿಟ್ಕೊಂಡು ನಮ್ಮ ನಿಮ್ಮ ಜೀವನದಲ್ಲಿ ನಡೆಯುವ ಸಾಹಸಗಳು ಏನೇನು ಮಾಡ್ತೀವಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋದಾಗುತ್ತೆ. ಒಂದು ಯುವಕನ ಜೀವನದಲ್ಲಿ ಆಗೋ ಈ ಅದಾದ ನಂತರ ಮದುವೆ, ಅದಾದ ನಂತರ ಏನೇನು ಸಮಸ್ಯೆಗಳು ಬರುತ್ತೆ, ನಮ್ಮ ರೆಗ್ಯುಲರ್ ಲೈಫಲ್ಲಿ ನಡೆಯುವಂಥ ಕೆಲವು ಸಮಸ್ಯೆಗಳನ್ನ ಈ ಸಿನಿಮಾದಲ್ಲಿ ಸೂಕ್ಷ್ಮವಾಗಿ ಹೇಳ್ಕೊಡ್ತೀವಿ. ಇದರಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ, ಇಬ್ಬರು ಅವರವರ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮಗೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಇದಕ್ಕೆಲ್ಲ ಆಮೇಲೆ ಆರ್ಟಿಸ್ಟ್ಗಳ ವಿಷಯಕ್ಕೆ ಬಂದರೆ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ. ನಮ್ಮ ರಾಕೇಶ್ ರೈ ಆಗಿರ್ಬೋದು, ಬಾಲರಾಜ್ ಗೌಡಿ ಆಗಿರ್ಬೋದು, ಪದ್ಮಜರಾವ್ ಆಗಿರ್ಬೋದು, ಇದೆಲ್ಲರೂ ತುಂಬ ಒಳ್ಳೊಳ್ಳೆ ಮೇಜರ್ ಕ್ಯಾರೆಕ್ಟರ್, ತುಂಬ ಪಾತ್ರಗಳಿತ್ತು, ತುಂಬ ಲ್ಯಾಗ್ ಅಂತ ಅದರ ಕಥೆಯಲ್ಲಿ ತುಂಬ ಇದನ್ನು ಸಂಕ್ಷಿಪ್ತವಾಗಿ ಒಂದು ಸ್ಟೋರಿನ ಬ್ಯೂಟಿಫುಲ್ಲಾಗಿ ಹೇಳೋಕ್ಕೆ ಆ ರೀತಿ ಟ್ರೈ ಮಾಡ್ತೀವಿ. ಇದೇ 21ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ನಿಮ್ಮ ಸಹಕಾರಕ್ಕೆ ನಾನು ಥ್ಯಾಂಕ್ ಯು. ನಾನು ನಾಯಕನ ತಂದೆ ಪಾತ್ರವನ್ನು ಮಾಡಿದ್ದೀನಿ. ಪ್ರತಿಯೊಬ್ಬ ಪೋಷಕರಿಗೂ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಕಾಳಜಿ ಇದೆ. ಹಾಗೆ ನನಗೂ ಕೂಡ ನನ್ನ ಮಗ ವಿದ್ಯಾವಂತ ಆಗಿದ್ರು ಕೂಡ ಏನು ಕೆಲಸ ಕಾರ್ಯ ಮಾಡಿಸಬೇಕು ಮನೆ ಅಂತ ನಮಗೆ ಬೈತಾ ಇರ್ತೀನಿ, ಅವರ ಅಸಮಾಧಾನ ಗೊತ್ತಾಗ್ತಾ ಇರ್ತೀನಿ. ಆದರೆ ಆ ಬೈಯೋಕೆಯಲ್ಲೂ ಅಸಮಾಧಾನದಲ್ಲೂ ಮಗನ ಭವಿಷ್ಯದ ಬಗ್ಗೆ ಕಾಳಜಿ ಇರುತ್ತೆ. ಮಗ ಏನಾದ್ರು ಸಾಧನೆ ಮಾಡಬೇಕು ಅಂತ. ಇದೇ ಮಗ ಮುಂದೆ ಒಂದು ದಿನ ಅಪ್ಪ ನಾನು ಹೀಗೆ ಮಾಡ್ತೀನಿ ಅಂತ ಒಂದು ಏನೋ ಸಾಧನೆ ಮಾಡ್ತಿರ್ತಾರೆ ಬಂದಾಗ ಅದೇ ಮಗನ ಬೆನ್ನು ಹಿಂದೆ ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಪಾತ್ರ. ಅಂದರೆ ಪ್ರತಿಯೊಬ್ಬ ತಂದೆ ಪಾತ್ರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸೀನ್ಗಳಿದೆ. ಪದ್ಮಜರಾವ್ ಅವರು, ಸುನೀಲ್ ಅವರು ತುಂಬ ಒಳ್ಳೊಳ್ಳೆ ಸೀನ್ಗಳನ್ನ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮತ್ತೆ ಈ ಸಿನಿಮಾ ಹೊಸಬರು ತಂಡ ಅಂತ ಈಗ ಸುನೀಲ್ ಅವರು ಡೈರೆಕ್ಟರ್, ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು, ಹೊಸ ನಾಯಕ ನಟ, ಹೊಸ ನಾಯಕ ನಟಿ, ಎಲ್ಲರೂ ಹೊಸಬರೇ ಇದ್ರೂ ಕೂಡ ಪ್ರತಿಯೊಬ್ಬರು ತುಂಬ ಶ್ರಮ ಹಾಕಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಇವ್ರ ಶ್ರಮ ಸಾಧನೆ ಆಗಬೇಕು, ಇವರೆಲ್ಲರ ಕನಸು ನನಸಾಗಬೇಕು. ಅದಕ್ಕೆ ನೀವು ಸಹಕಾರ ಆಗಬೇಕು. ಈ ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೀನಿ, ಸೊ ಡಬ್ಬಿಂಗನ್ನು ನೋಡಿದ್ರಿ. ಒಂದು ಹೆಮ್ಮೆ ಅಂತ ಹೇಳ್ತೀನಿ ಅಂದರೆ ಮನೆ ಮಂದಿ ಎಲ್ಲ ಮಕ್ಕಳು ಹಿರಿಯರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದು. ಯಾವುದೇ ರೀತಿಯಲ್ಲಿ ಒಂದು ಕಿರಿಕಿರಿ ಅನ್ನುವಂಥ ಸನ್ನಿವೇಶ ಇಲ್ಲ. ಈಗ ಎಷ್ಟೋ ಪಿಕ್ಚರ್ ನಮ್ಮ ಮಕ್ಕಳ ಜೊತೆ ಹೋದಾಗ ಅಯ್ಯೋ ಯಾಕಪ್ಪ ಮಕ್ಕಳು ಬಂದು ಅಂತ ಅನ್ಸುತ್ತೆ. ಬಟ್ ಈ ಪಿಕ್ಚರ್ ಆಗಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಅಂತ ಅಲ್ಲ, ಈ ಕಥೆನೇ ಒಂಥರ ಮೆಸೇಜ್ ಆಗುತ್ತೆ, ಮಕ್ಕಳಿಗೂ ಆಗುತ್ತೆ, ಪೋಷಕರಿಗೂ ಆಗುತ್ತೆ. ಆ ಥರ ಮೆಸೇಜ್ ಮಾಡಬೇಕು ಅಂತ ಪಿಕ್ಚರ್ ಮಾಡಿಲ್ಲ. ಬಟ್ ಈ ಪಿಕ್ಚರ್ ಕಥೆನೂ ಒಂದು ಮೆಸೇಜ್ ಹೋಗುತ್ತೆ. ಸೊ ಈ ಥರ ಒಂದು ಪಿಕ್ಚರ್ ಮಾಡಿದ್ದೀವಿ. ಖಂಡಿತವಾಗ್ಲೂ ನೀವೆಲ್ಲ ಬೆಂತಕ್ಕೆ ಪ್ರೋತ್ಸಾಹಿಸಬೇಕು. ಈ ಒಂದು ಜನರ ಮುಂದೆ ಇದು ಬರಬೇಕು ಅಂದರೆ ನಿಮ್ಮಿಂದ ಒಂದು ದೊಡ್ಡ ಮಟ್ಟ ಪ್ರಚಾರ ಬೇಕೇ ಬೇಕು. ಆ ಸಹಕಾರ ನಿಮ್ಮನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೀವು ಕೊಟ್ಟೆ ಕೊಡ್ತೀನಿ ನನ್ನ ನಂಬಿಕೆ ನಮಗಿದೆ. ಸೊ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ವಾಯ್ಸ್ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಒಳಗಿನ ಪ್ರಯಾಣ ಮೂವಿನ ಎಲ್ರಿಗೂ ತುಂಬ ಚೆನ್ನಾಗಿ ರೀಚ್ ಆಗೋದು ಮಾಡಿ ಆಶೀರ್ವಾದ ನಮ್ಮಲ್ಲಿ. ಆ್ಯಂಡ್ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಡೈರೆಕ್ಟರ್ ಹೇಳಿದ್ರು, ಸ್ವತಂತ್ರವಾಗಿರುವಂಥ ಒಂದು ಸ್ಟ್ರಾಂಗ್ ಲೇಡಿ ಕ್ಯಾರೆಕ್ಟರ್, ತನ್ನ ಫ್ಯಾಮಿಲಿ ಜವಾಬ್ದಾರಿನ ಹೆಗ್ಲಿ ಹಾಕೊಂಡು ಬದುಕ್ತಿದ್ದಾರೆ. ಅಂಥವಳ ಲೈಫಲ್ಲಿ ನಡೆಯುವಂಥ ಒಂದು ಕೆಲವೊಂದು ಘಟನೆಗಳು, ಟ್ವಿಸ್ಟ್ಗಳಿದೆ. ಸೊ ಅಂಥ ಒಂದು ಹುಡುಗಿ ಅವಳ ಲೈಫಲ್ಲಿ ಲವ್ ಆದಾಗ ಯಾವ ಥರ ತೀರ್ಮಾನ ತಗೊಳ್ತಾಳೆ ಅನ್ನೋದೇ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.
ಒಂದೇ ಶೆಡ್ಯೂಲಲ್ಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೂವಿ ಮುಗಿಸಿದ್ವಿ. ಅಷ್ಟೇ ಸ್ಪೀಡಲ್ಲಿ ರಿಲೀಸಿಗೆ ರೆಡಿ ಆಗಿದೆ. ನನಗೊಂದು ಯಾವತ್ತೂ ಪಾಸಿಟಿವ್ ಥಾಟ್, ಊರ ಕಡೆ ಜೊತೆ ಟೀಮ್ ಅಪ್ ಆಗಿ ಪ್ರಾಜೆಕ್ಟ್ ಮಾಡಿದ್ರೆ ಅದು ಬೇಗ ರಿಲೀಸ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದು ಯಾವಾಗಲೂ ಸತ್ಯನೇ ಆಗ್ತಾ ಇದೆ. ನನಗೆ 3ನೇ ಪ್ರೆಸ್ ಮೀಟ್ ಅನ್ಸುತ್ತೆ ಇಲ್ಲಿ. ಫಸ್ಟ್ ಜಿಲ್ಕ ಆಯಿತು, ಅದಾದ್ಮೇಲೆ ಪುತ್ರ ಆಯ್ತು, ಇವಾಗ ಒಲವಿನ ಪಯಣ. ಸೊ ಇದು 3 ಪ್ರಾಜೆಕ್ಟಿಗೆ 1 or other way ನಮ್ಮ ಊರ ಕಡೆ ಸಪೋರ್ಟ್ ಇತ್ತು, ಊರ ಕಡೆ ಜನರಿತ್ತು. ಸೊ ಅದೇ ರೀತಿಲಿ ಇದೇ 3 ಪ್ರಾಜೆಕ್ಟ್ ಫಸ್ಟ್ ರಿಲೀಸ್ ಆಗ್ತಾ ಇದೆ. ಸೊ ಈಗ ಆ ವಿಷಯದಲ್ಲಿ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಎಲ್ಲಿ ಹೋದ್ರು ನಮ್ಮ ಊರಿದ್ದು ನಮ್ಮ ಈ ಮೂವಿಲಿ ಕೂಡ ನಮ್ಮ ಊರಿದ್ದು ನೇಟಿವಿಟೀಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಈ ಪ್ರಾಜೆಕ್ಟಲ್ಲಿ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೊಡ್ಯೂಸರ್ ಸರ್. ಆ್ಯಂಡ್ ಟೆಕ್ನಿಷಿಯನ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮೇನ್ಲಿ ಇದರಲ್ಲಿ ನಮ್ಮ ಡೈರೆಕ್ಟರ್ ಮತ್ತು DOP ಗಂಡ ಹೆಂಡತಿ ಥರ ವರ್ಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಗಲಾಟೆ ಇಲ್ಲ, ಖಂಡಿತ ಇಲ್ಲ, ಒಳ್ಳೆ ಗಂಡ ಹೆಂಡತಿ ತರ ವರ್ಕ್ ಮಾಡಿದ್ದಾರೆ. ಸೊ ಅವ್ರು ಏನ್ ಹೇಳಿದ್ರು, ಇವ್ರು ಹೇಳಿದ್ರು ಅಂದ್ರೆ ಇವ್ರು ಕಣ್ಣಲ್ಲಿ ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ತಿತ್ತು ಅನ್ಸುತ್ತೆ. ಅದು ಚೆನ್ನಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಸ್ಪೀಡಾಗಿ ವರ್ಕ್ ಬಂದಿದೆ ಅಷ್ಟೇ. ಸೊ ನಾವು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಪ್ರಾಜೆಕ್ಟ್. ಇದನ್ನ ಜನರಿಗೆ ಒಳ್ಳೆ ರೀತಿ ತೋರಿಸೋ ಜವಾಬ್ದಾರಿ ನಿಮ್ಮೆಲ್ಲರದ್ದು. ಥ್ಯಾಂಕ್ ಯು ಸೋ ಮಚ್. ನನ್ನ ಆಶೀರ್ವಾದ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸೊ ಇದು ನನ್ನ ಫಸ್ಟ್ ಡೆಬ್ಯೂಟ್ ಮೂವಿ ಒಲವಿನ ಪಯಣದಲ್ಲಿ. ತುಂಬ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸರ್ ಕೊಟ್ಟಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲೈಕ್ 2 ಶೇಡ್ನ ಫೀಲ್ ಮಾಡ್ತೀನಿ ನಾನು. ಸಾರಿ, 2 ಶೇಡ್ನ ಫೀಲ್ ಮಾಡ್ತೀನಿ. ಒಂದು ಕಾಲೇಜ್ ಹುಡುಗಿಯಾಗಿ, ಅದಾದ್ಮೇಲೆ ಮದುವೆ ಆದಮೇಲೆ ನನ್ನ ಲೈಫ್ ಯಾವ ಥರ ಇರುತ್ತೆ ಅಂತ. ಸೊ 2ರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ಒಂದು ಶ್ರೀಮಂತಿಕೆ ಹುಡುಗಿಯಾಗಿ ತುಂಬ ಕೇರಿಂಗ್ ಆಗಿ ಬೆಳೆಸಿರ್ತಾರೆ ಮನೇಲಿ. ಒಂದು ಲವ್ ಆಗುತ್ತೆ. ಸೊ ಲವ್ ಆದಮೇಲೆ ಏನೇನು ಸಮಸ್ಯೆಗಳನ್ನ ನಾನು ಎದುರಿಸ್ತೀನಿ, ಸೊ ಏನಾದರೂ ಸ್ಯಾಕ್ರಿಫೈಸ್ ಮಾಡ್ತೀನಿ. ಸೊ ಆ ಲವ್ ನನಗೆ ಸಿಗುತ್ತಾ ಇಲ್ವೋ ಅನ್ನೋ ಒಂದು ಜೊತೆ ಆಗುತ್ತೆ. ಸಿಕ್ಕಿದ ಮೇಲೆ ಏನೆಲ್ಲ ಬರುತ್ತೆ, ತುಂಬ ಟ್ವಿಸ್ಟ್ಗಳಿದೆ. ಸೊ ಆ ಟ್ವಿಸ್ಟ್ ಏನು ಅಂತ ಗೊತ್ತಾಗಬೇಕು ಅಂದರೆ ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊಳ್ತೇನೆ. ಆ್ಯಂಡ್ ಇನ್ನು ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಕೋಆರ್ಡಿನೇಟಿವ್ ಆಗಿದ್ದು, ಒಂದೇ ಶೆಡ್ಯೂಲಲ್ಲಿ ಕಂಪ್ಲೀಟಾಗಿ ಫಿನಿಶ್ ಮಾಡ್ತಿದ್ರು. ಏನೋ 30 days ಆಫ್ ಶೆಡ್ಯೂಲ್ ತಗೊಂಡಿದ್ರು ನಮ್ಮ ಕೈಯಿಂದ, ಅದಕ್ಕಿಂತ ಮುಂಚೆನೇ ಫಿನಿಶ್ ಮಾಡಿದ್ರು. ತುಂಬ ಸಪೋರ್ಟಿವ್ ಆಗಿದ್ರು. ಆಮೇಲೆ ಅವರು ಮತ್ತು DOP ಕೋಆರ್ಡಿನೇಷನ್ ವಾಸ್ ವೆರಿ ಗುಡ್. ಬಿಕಾಸ್ ಕ್ಯಾಮ್ರಾಮ್ಯಾನ್ ಸಪೋರ್ಟ್ ಇದ್ರೇ ಡೈರೆಕ್ಟರ್ ಏನು ಪ್ಲ್ಯಾನ್ ಇರುತ್ತೋ ಅದನ್ನು ಫಿನಿಶ್ ಮಾಡೋಕ್ಕಾಗುತ್ತೆ. ಸೊ ಇಬ್ಬರು ಕೋಆರ್ಡಿನೇಷನ್ ವಾಸ್ ವೆರಿ ಗುಡ್. ಒಂದೇ ಶೆಡ್ಯೂಲಲ್ಲಿ ಫುಲ್ ಫಿನಿಶ್ ಮಾಡಿದ್ರು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆ ಅವರು. ಯಾಕಂದರೆ ಏನೇ ಒಂದು ಲೊಕೇಶನ್ಗೆ ಆಗಿರ್ಬೋದು ಅಥವಾ ಏನೇ ಬೇಕು ಅಂತಿದ್ರು ಯಾವುದಕ್ಕೂ ಅವರು ಬ್ಯಾಕ್ ಸ್ಟೆಪ್ ತಗೋದಿಲ್ಲ. ಎಲ್ಲ ಇದಕ್ಕೂ ಸರಿ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ. ಸೊ ಐ ಥಿಂಕ್ ಅವರ ಒಂದು ಸಪೋರ್ಟ್ ಇದ್ದಿದ್ದಕ್ಕೆ ನಮ್ಮ ಇಡೀ ಟೀಮಿಗೆ ತುಂಬ ಹೆಲ್ಪ್ಫುಲ್ ಆಯಿತು. ತುಂಬ ಚೆನ್ನಾಗಿ ಬಂತು. ಬಿಕಾಸ್ ಅವ್ರ ಸಪೋರ್ಟ್ ಇದ್ದಾಗಿದ್ದರೆ ಇಷ್ಟು ಚೆನ್ನಾಗಿ ಬರ್ತಾಯಿತ್ತು ಅನ್ನೋ ಗೊತ್ತಿಲ್ಲ. ಅವರ ಸಪೋರ್ಟ್ ತುಂಬಾ ಇತ್ತು. ಆ್ಯಂಡ್ ಇನ್ನು ಸೀನಿಯರ್ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ನಾಗೇಶ್ ಮಹೇಶ್ ಸರ್ ಆಗಿರ್ಬೋದು, ರಾಜ್ ಬಾಲ್ವಾದಿ ಸರ್ ಆಗಿರ್ಬೋದು, ಪದ್ಮಜಾಮ್ ಆಗಿರ್ಬೋದು, ಸಮೀಕ್ಷಾ, ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಗೊತ್ತಿರೋ ವಿಷಯನ ಹೇಳ್ಕೊಡೋದಾಗಿರ್ಬೋದು, ಎಲ್ಲ ಸಪೋರ್ಟಿವ್ ನನಗೆ ಇಡೀ ಟೀಮಿಂದ ಸಿಕ್ತು. ಆ್ಯಂಡ್ ದಿಸ್ ಟೀಮ್ ವಾಸ್ ಲೈಕ್ ಮೈ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದನ್ನು ತಿದ್ಕೊಳ್ಳುವಂಥ ಇದು ನನಗೆ ಈ ಒಂದು ಸಿನಿಮಾ ಟೀಮಿಂದ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಚಿಕ್ಕ ಮಗಳು ಪಾತ್ರ ಮಾಡಿದ್ದಾಳೆ ರಿತಿ ಅಂತ, ಅವಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಯಾಕಂದರೆ ಯಾವುದೇ ಒಂದು ಇದರಲ್ಲೂ ಒಂದು ಚೈಲ್ಡ್ ಆರ್ಟಿಸ್ಟ್ ಬಂದಿದ್ದ ತಕ್ಷಣ ಮೇ ಬಿ ಅವರಿಗೆ ಡೈಲಾಗ್ ತಗೊಳಕ್ಕಾಗೋದು ಸ್ವಲ್ಪ ಕಷ್ಟ ಆಗೋದು. ಬಟ್ ಶಿ ವಾಸ್ ವೆರಿ ಫಾಸ್ಟ್ ಅಂತಲೇ ಹೇಳ್ಬೋದು. ಏನಾದರೂ ಒಂದು ಹೇಳಿಕೊಟ್ರೆ ಅದನ್ನು ಬೇಗನೆ ಕ್ಯಾಚ್ ಮಾಡಿಕೊಂಡು ಬೇಗನೆ ಹೇಳ್ತಾರೆ. ಸೊ ಅವಳಿಂದಲೂ ನಮಗೆ ಹೆಲ್ಪ್ ಆಯಿತು. ಬಿಕಾಸ್ ಒಂದು ಚಿಕ್ಕ ಆರ್ಟಿಸ್ಟ್ ಇದ್ದಿದ್ದ ತಕ್ಷಣ ನಮಗೆ ಎಲ್ಲೋ ಒಂದು ಕಡೆ ಕಷ್ಟ ಆಗ್ಬೋದು. ಬಟ್ ಅವಳಿಂದಲೂ ನಮಗೆ ಯಾವುದೇ ರೀತಿಯಾದ ಕಷ್ಟ ಆಗಿಲ್ಲ. ಸೊ ಅದು ನಮ್ಮ ಟೀಮಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗ್ತಾ ಹೋಯಿತು ಅನಿಸುತ್ತೆ. ಸೊ ಐ ಥಿಂಕ್ ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದಿಸ್ ಓಲ್ ಟೀಮ್. ಯಾಕಂದರೆ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ತು. ಸೊ ಇಲ್ಲಿಂದ ಮುಂದೆ ನನ್ನ ಜರ್ನಿಗೆ ಒಂದು ಸ್ಮಾಲ್ ಆಪರ್ಚುನಿಟಿ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಒಬ್ಬ ಉದ್ಯಮಿ. ಈ ಫಿಲಮನ್ನು ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ತುಂಬ ಫಿಲಮ್ಗಳು ನೋಡ್ತಾ ಇದ್ದೆ. ನೋಡ್ತಾ ನಾನು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಫಿಲಮಲ್ಲಿ ನಾನೇ ಪ್ರೊಡ್ಯೂಸರ್ ಆಗಿ ಬಂಡವಾಳ ಹಾಕಿದೆ. ಆಮೇಲೆ ನಮಗೆ ಸುನೀಲ್ ಅವರು 15 ವರ್ಷದಿಂದ ಪರಿಚಯ ಇದ್ದರು.
ಸುನಿಲ್ ಅವರಿಂದ ಹೇಳಿದೆ ನಾನು ಈ ಥರ ಮಾಡಬೇಕು ಅಂತ. ಅವರು ಆಮೇಲೆ ಡೈರೆಕ್ಟರ್ ಪರಿಚಯ ಮಾಡಿಕೊಟ್ರು. ಡೈರೆಕ್ಟರ್ ಬಂದು ಕತೆ ಕೇಳಿದರು, ಕತೆ ಇಷ್ಟ ಆಯಿತು, ಎಲ್ಲ ಮಾಡೋಣ ಅಂತ ಹೇಳಿದರು. ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಅವ್ರವ್ರ ಪಾತ್ರದ ಬಗ್ಗೆ ಅವರು ಈಗ ನಿಮ್ಗೆ ಹೇಳಿದ್ದಾರೆ. ಇವಾಗ ಈ ಫಿಲಮಲ್ಲಿ 3 ಸಾಂಗ್ ಇದೆ, 2 ಲವ್ ಸಾಂಗು, 1 ಬಂದ್ಬಿಟ್ಟು ಪ್ಯಾಥೋ ಸಾಂಗ್ ಇದೆ. ಸೊ ಹಾಡಾಗಲೇ ಆಲ್ರೆಡಿ ಇವಾಗ A2 ಚಾನಲಲ್ಲಿ ಬರ್ತಾ ಇದೆ. A2 ಅಲ್ಲಿ ನೀವು ಹೋಗ್ಬಿಟ್ಟು ಒಲವಿನ ಪಯಣ ಅಂತ ಟೈಪ್ ಮಾಡಿದ್ರೆ ಅದು ನಿಮಗೆ ಇದು ಬರುತ್ತೆ. ಹಾಡು ತುಂಬ ಚೆನ್ನಾಗಿ ಬಂದಿದೆ, ನೀವು ಒಂದ್ಸಲ ಕೇಳಿಸ್ಬಿಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಫಿಲಮನ್ನು ಥಿಯೇಟರ್ಗೆ ಹೋಗಿ ನೋಡಿ. ಇದೇ 21ನೇ ತಾರೀಕು ರಿಲೀಸ್ ಆಗುತ್ತೆ.